ನನ್ನ ಪ್ರೀತಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಜೈ ಶ್ರೀರಾಮ್. ಇವತ್ತು ನಾನು ನಿಮಗೆ ಕರೆದುಕೊಂಡು ಹೋಗುತ್ತಿರುವ ಒಂದು ಪುಣ್ಯ ಭೂಮಿ, ಅದುವೇ ಅಮರಕಂಟಕದ ತಾಯಿ ನರ್ಮದಾ ಉದ್ಗಮವಾಗಿರುವಂಥ ಸ್ಥಾನಕ್ಕೆ ನಿಮಗೆ ಕರ್ಕೊಂಡು ಹೋಗುತ್ತಾ ಇರೋದು. ಬನ್ನಿ, ಈ ದಿನ ನಾವು ಛತ್ತೀಸ್ಗಢ ಬಾರ್ಡರ್ನಲ್ಲಿರುವಂಥ ಈ ಅರಣ್ಯ ಪ್ರದೇಶದಿಂದ ಮುಂದೆ ನಡೆದುಕೊಂಡು ಹೋಗುತ್ತಿದ್ದೇವೆ. ಈ ಮುಂದೆ ಹೋಗುತ್ತಾ ನಾವು ಅಲ್ಲಿ ತಾಯಿ ನರ್ಮದಾ ತಾಯಿ ಉತ್ತರದಿಂದ ಮತ್ತು ನಾವು ದಕ್ಷಿಣ ದಡಕ್ಕೆ ನಾವು ತಲುಪುತ್ತೇವೆ. ಈ ಅರಣ್ಯ ಪ್ರದೇಶದಿಂದ ಮುಂದೆ ಹೋಗುತ್ತಾ ಇಲ್ಲಿ ಸುಮಾರು ಎಷ್ಟೋ ವರ್ಷಗಳಿಂದಲೇ ನಡೆದುಕೊಂಡು ಬಂದಿದ್ದಾರೆ. ಅಂದರೆ ಇಲ್ಲಿ ಸಣ್ಣದಾಗಿ ಶುರುವಾಗಿದೆ ನರ್ಮದಾ. ನೋಡಿ, ಇಲ್ಲಿ ನರ್ಮದಾ ಅಂತ ಬರೆದಿದ್ದಾರೆ. ನರ್ಮದಾ ಪರಿಕ್ರಮದ ಶುರುವಾತಿನಲ್ಲಿ ನಾವು ಹೇಗೆ ಸಂಕಲ್ಪ ಮಾಡಿ ಪೂಜೆ ಮಾಡಿ ಅಲ್ಲಿಂದ ಸಂಕಲ್ಪದಂತೆಯೇ ನಾವು ನಡೆದುಕೊಂಡು ಬಂದಿದ್ದೆವೋ, ಅದೇ ಸಂಪ್ರದಾಯದಂತೆಯೇ ಇಲ್ಲಿ ಕೂಡ ನಾವು ಸಂಪ್ರದಾಯದಂತೆಯೇ ಪೂಜೆಯನ್ನು ಮಾಡಬೇಕಾಗಿರುತ್ತೆ. ನೋಡಿ, ನರ್ಮದಾ ಪೂಜೆ ಮಾಡಿ ಇಲ್ಲಿಗೆ ಕನ್ಯಾ ಭೋಜನವನ್ನು ಮಾಡಿಸುತ್ತಾರೆ. ಸೊ ಈ ಪದ್ಧತಿಯನ್ನು ಇಲ್ಲಿ ಸರಾಗವಾಗಿ ಎಲ್ಲರೂ ಅದೇ ಥರನೇ ಪಾಲನೆ ಮಾಡಿಕೊಂಡು ಬರ್ತಾರೆ. ಸೊ ಅದೇ ತಕ್ಕಂತೆ ನಾವು ಇಲ್ಲಿ ನರ್ಮದಾಗೆ ಇಲ್ಲಿನ ನಮ್ಮ ಮನಸ್ಸಿನಿಂದ ಆರತಿಯನ್ನು ಮಾಡಬೇಕಾಗಿರುತ್ತೆ. ನಾವು ಪತಿ ಪತ್ನಿ ಇಬ್ಬರು ಸೇರಿ ನಮ್ಮ ಈ ಸಂಕಲ್ಪದ ಅಂದರೆ ಉತ್ತರದಿಂದ ದಕ್ಷಿಣ ತಟಕ್ಕೆ ಬಂದಿದ್ದೇವೆ. ಸೊ ಇದಕ್ಕೋಸ್ಕರ ದೇವಿಗೆ ಇಲ್ಲಿಂದ ಪೂಜೆ ಮಾಡಿಸಿ ಮತ್ತು ಕನ್ಯಾ ಭೋಜನವನ್ನು ಮಾಡಿಸಿ ಮುಂದಕ್ಕೆ ಹೊರಟೆವು. ಪೂಜೆ ಆದ ಬಳಿಕವೇ ನಮ್ಮಲ್ಲಿ ಇರುವಂತಹ ಒಂದು ಉತ್ಸಾಹದ ಒಂದು ಫೋಟೋವನ್ನು ತೆಗೆದುಕೊಂಡ್ವಿ. ಯಾಕಂದರೆ ಈ ಉತ್ಸಾಹ ಎಲ್ಲಿ ಯಾವ ಜಾಗದಲ್ಲೂ ದುಡ್ಡು ಕೊಟ್ಟರು ಸಿಗದೇ ಇರುವಂತಹ ಉತ್ಸಾಹ. ಇದು ನಮ್ಮ ಮನಸ್ಸಿನ ಖುಷಿ, ನಮ್ಮ ಆತ್ಮದ ಈ ಬಲ, ಆ ಧೈರ್ಯದಿಂದ ನಾವು ಈ ಬಂದಂಥ ನರ್ಮದಾ ಪರಿಕ್ರಮಕ್ಕೆ ಇಲ್ಲಿಯವರೆಗೂ ತಲುಪಿಸಿದ ನರ್ಮದಾ ಈ ಥರದ ಖುಷಿಯನ್ನು ಕೊಡುತ್ತಿದ್ದಾಳೆ ಅನ್ನೋ ಒಂದು ವಿಶೇಷವಾದ ಒಂದು ಚಿತ್ರ, ಅದು ನಿಮ್ಮೊಟ್ಟಿಗೆ ನಾವು ಹಂಚಿಕೊಳ್ಳುತ್ತಿದ್ದೇವೆ. ಈಗ ನೀವು ನೋಡ್ತಿರುವಂಥ ಈ ದೃಶ್ಯ ಚೌಷಟ್ ಯೋಗಿನಿ ದೇವಸ್ಥಾನ, ಅಂದರೆ 64 ಯಕ್ಷಿಣಿಯರ ದೇವಸ್ಥಾನ ಇದು. ಸೊ ಇದು ಮೇಲ್ಗಡೆಯಿಂದ ನೋಡಿದರೆ, ಟಾಪಿನಿಂದ ನೋಡಿದರೆ ಒಂದು ಶ್ರೀಯಂತ್ರವನ್ನು ಮಾಡಲಾಗಿದೆ. ದೇವಸ್ಥಾನದಿಂದಲೇ ಶ್ರೀಯಂತ್ರ ಮಾಡಲಾಗಿದೆ. ಸೊ ಇದು ಲಲಿತಾ ತ್ರಿಪುರ ಸುಂದರಿ ಚೌಸಟ್ ಯೋಗಿನಿಯರ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ನಾವು ಎಲ್ಲರೂ ಸೇರಿ ಮುಂದಕ್ಕೆ ಹೋಗಿದ್ವಿ. ಸೊ ಅವರು ಟೀಮ್ಸ್ ಸಾಥೆ ಎಷ್ಟು ಖುಷಿಯಾಗಿ ಎಲ್ಲರೂ ನರ್ಮದೇ ಹರ್ ಅಂತ ಹೇಳ್ತಾ ಇದ್ದಾರೆ. ಈ ದೇವಸ್ಥಾನ ಹರ್ ಹರ್ ಮಹಾದೇವ್, ಪತಿ ಪತಿ ಹರ್ ಹರ್ ಮಹಾದೇವ್. ನೋಡಿ, ಹೈಟ್ನಿಂದ ನೋಡಿದರೆ ಈ ಥರ ಕಾಣುತ್ತೆ ಇಲ್ಲಿ. ಈಗ ನಾವು ಇಲ್ಲಿ ಕಡೆ ಒಂದು ನಿಂತ್ಕೊಳ್ಳಿಕ್ಕೆ ಜಾಗ ಸಿಕ್ಕಿತ್ತು, ಆ ಜಾಗದಿಂದ ವಿಡಿಯೋ ಮಾಡ್ತಾಯಿದ್ದೀವಿ. ಬಟ್ ಮೇಲ್ಗಡೆಯಿಂದ ನೋಡಿದರೆ ಇದು ಪೂರ್ತಿ ಒಂದು ಶ್ರೀಯಂತ್ರನೇ ಮಾಡಲಾಗಿದೆ. ಈ ಪೂರ್ತಿ ಜಾಗ ಪೂರ್ತಿ ಶ್ರೀಯಂತ್ರನೇ ಇರೋದು. ಚೌಸಟಿ ಯೋಗಿನಿಯ ದೇವಸ್ಥಾನ ಇದು. ಇದು ಅಮರಕಂಟಕ್ ದೇವಸ್ಥಾನ. ಅಮರಕಂಟಕದಲ್ಲಿ ಇರುವಂಥ ನರ್ಮದಾ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ನಾವೆಲ್ಲ ಕಡೆ ನೋಡ್ತಾ ಇದ್ದೀವಲ್ಲ, ನರ್ಮದಾ ಹರಿದು ಹೋಗ್ತಾ ಇರೋದು ಇಲ್ಲಿಂದ ಉದ್ಗಮ ಆಗಿರುವಂಥ ಸ್ಥಳ ಇದು. ಇಲ್ಲಿಂದ ಉದ್ಗಮ ಆಗಿ ಇಲ್ಲಿಂದ ಗುಜರಾತ್ ತನಕ ನರ್ಮದಾ ಹರಿದು ಮುಂದೆ ಸಾಗ್ತಾ ಇರುವಂಥದ್ದು. ನೋಡಿ, ಈ ಕುಂಡದಿಂದ ಇಲ್ಲಿಂದ ಉದ್ಗಮ ಆಗಿರೋದು. ಮೊದಲು ಇಲ್ಲಿ ನರ್ಮದಾ ಪುಟ್ಟ ಬಾಲಕಿಯಂತೆ ಉದ್ಭವವಾಗಿ ಇಲ್ಲಿಂದ ಸೀದಾ ಸಮುದ್ರದ ದಡ ತನಕ ಸಾಗಿ ಹೋಗಿದ್ದ ನರ್ಮದಾ ದರ್ಶನವನ್ನು ನಾವು ಪಡೆದೆವು. ಇಲ್ಲಿ ಸಾಮಾನ್ಯವಾಗಿ ನರ್ಮದಾ ಕನ್ಯಾ ರೂಪದಲ್ಲಿ ಇದ್ದಾಳೆ ಅಂತ ಭಾವಿಸುತ್ತಾರೆ. ಹಾಗಾಗಿ ಎಷ್ಟೋ ಜನ ಕನ್ಯಾ ಪೂಜೆಯನ್ನು ಮತ್ತು ಕನ್ಯಾ ಭೋಜನವನ್ನು ಸಂಪ್ರದಾಯದಂತೆ ಭಾವಿಸಿ ಎಲ್ಲರೂ ಕನ್ಯೆಗೆ ತುಂಬಾ ಇಲ್ಲಿ ಗೌರವವಾಗಿ ನಡೆದುಕೊಳ್ಳುತ್ತಾರೆ ಮತ್ತು ನೋಡಿಕೊಳ್ಳುತ್ತಾರೆ. ಯಾಕಂದರೆ ಎಲ್ಲ ಬಾಲಕಿಯಲ್ಲೂ ನರ್ಮದಾ ಇದ್ದಾಳೆ ಅನ್ನೋ ಭರವಸೆ ಇಲ್ಲಿನ ಜನಗಳಿಗೆ. ಸೊ ಅದೇ ಥರದ ನರ್ಮದಾ ಇಲ್ಲಿಂದ ಉದ್ಭವವಾಗಿ ಮುಂದೆ ಕನ್ಯಾ ರೂಪದಲ್ಲಿ ಮತ್ತು ಬಾಲಕಿ ರೂಪದಲ್ಲಿ ಮತ್ತು ಹೋಗ್ತಾ 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 ಬೇರೆ ಭಾಗದಿಂದ ಹೋಗುತ್ತಾ ಇದ್ದಾಳೆ ಅನ್ನೋ
ಭರವಸೆ ಮೇಲೆ ಈ ಜಾಗದಲ್ಲಿ ಇದ್ದು ಸಂಪೂರ್ಣವಾಗಿ ಅಮರಕಂಟಕನಿಂದ ನಾವು ತೆರಳುತ್ತಿದ್ದೇವೆ ಅಂತ ಹೇಳಿ ಇಲ್ಲಿ ಒಂದು ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ನಾವು ಮತ್ತೆ ಓಂಕಾರೇಶ್ವರ ಜ್ಯೋತಿರ್ಲಿಂಗದಲ್ಲಿ ಇಲ್ಲಿನ ಜಲಾಶಯವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನಾವು ಅರ್ಪಣೆ ಮಾಡಿರಬೇಕಾಗುತ್ತೆ. ಸೊ ನಾವು ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಮಾತು ಶ್ರೀ ನರ್ಮದೇ ಹರ್. ಸರ್ವರಿಗೂ ಮಂಗಳವಾಗಲಿ, ಶುಭವಾಗಲಿ.